ನಾಯಿಯ ಬದುಕಿಗೆ ಕೊಳ್ಳಿಯಿಟ್ಟ ಸಾಕು ನಾಯಿಗಳು. ಅಗ್ರಹಾರಹಳ್ಳಿಯಲ್ಲಿ ನಾಯಿಗಳ ರಕ್ಕಸ ದಾಳಿ. 15 ಕುರಿಗಳು ಸಾವು. 15 ಕುರಿಗಳ ಸ್ಥಿತಿ ಗಂಭೀರ. ಹೊಟ್ಟೆಯಿಂದ ಹೊರಬಂದ ಕರುಳು. 2 ಲಕ್ಷಕ್ಕೂ ಅಧಿಕ ನಷ್ಟದ ಭೀತಿ. ನಾಯಿಗಳನ್ನ ಕಟ್ಟಿ ಹಾಕೋದಕ್ಕೆ ಆಗಲ್ಲ. ನಮ್ಮ ಕುರಿಗಳನ್ನ ನೀವೇ ಭದ್ರಪಡಿಸಿಕೊಳ್ಳಿ. ಮಾಲೀಕನ ದರ್ಪದ ಮಾತು. ಜೀವನಾಧಾರ ಕಳೆದುಕೊಂಡು ಕಣ್ಣೀರಲ್ಲಿ ಕೈತೊಳೆಯುತ್ತಿರುವ ಸತ್ಯನಾರಾಯಣ ಕುಟುಂಬ. ಚಿಂತಾಮಣಿ ತಾಲೂಕಿನ ಮೆಟ್ಟಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಅಗ್ರಹಾರಹಳ್ಳಿ ಗ್ರಾಮದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಮುನಿಯಪ್ಪ ಎಂಬುವರಿಗೆ ಸೇರಿದ ಸಾಕು ನಾಯಿಗಳು ಅಟ್ಟಹಾಸ ಮೆರೆದಿದ್ದು, ಸತ್ಯನಾರಾಯಣ ಎಂಬ ಬಡ ಕುರಿಗಾಹಿಯ ಬದುಕನ್ನೇ ಬೀದಿಗೆ ತಂದಿವೆ. ಭಾನುವಾರ ರಾತ್ರಿ ಸುಮಾರು 1 ಗಂಟೆಯ ಸಮಯದಲ್ಲಿ ಮುನಿಯಪ್ಪನವರ ಸಾಕು ನಾಯಿಗಳು ಸತ್ಯನಾರಾಯಣ ಅವರ ಕುರಿ ಶೆಡ್ಗೆ ನುಗ್ಗಿವೆ. ಶೆಡ್ಗೆ ಬೀಗ ಹಾಕಿದರೂ ಸಹ ನಾಯಿಗಳು ನುಗ್ಗಿ ಕುರಿಗಳ ಮೇಲೆ ಭೀಕರ ದಾಳಿ ನಡೆಸಿವೆ. ಕುರಿ ಶೆಡ್ಗೆ ಬೀಗ ಹಾಕಿದಂತೆ ಇದೆ. ಈ ದಾಳಿಯಲ್ಲಿ 15 ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಉಳಿದ 15 ಕುರಿಗಳು ಗಂಭೀರವಾಗಿ ಗಾಯಗೊಂಡಿವೆ. ಗಾಯಗೊಂಡ ಕುರಿಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿದ್ದು, ಹೊಟ್ಟೆಯಿಂದ ಕರುಳು ಹೊರಬಂದಿದೆ. ಸಂತ್ರಸ್ತ ಸತ್ಯನಾರಾಯಣ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು, ಜೀವನೋಪಾಯಕ್ಕೆ ಯಾವುದೇ ಜಮೀನು ಹೊಂದಿಲ್ಲ. ಕೇವಲ ಕುರಿ ಸಾಕಾಣಿಕೆಯನ್ನೇ ನಂಬಿ ಸಂಸಾರ ನಡೆಸುತ್ತಿದ್ದ ಇವರಿಗೆ ಈಗ ಸುಮಾರು 2 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ. ಮಾಲೀಕನ ದರ್ಪದ ಮಾತು. ಈಗಾಗಲೇ ಭಾನುವಾರ ಬೆಳಿಗ್ಗೆ ನಮ್ಮ ಕುರಿಗಳನ್ನ ಇದೇ ನಾಯಿಗಳು ಕಚ್ಚಿದ್ದವು. ಈ ಬಗ್ಗೆ ಹೇಳಲು ಹೋದಾಗ ನಾಯಿ ಮಾಲೀಕ ಮುನಿಯಪ್ಪ ಮತ್ತು ಅವನ ಪತ್ನಿ ಪಾರ್ವತಮ್ಮ ಅವರು ನಮಗೆ ನಾಯಿಗಳನ್ನ ಕಟ್ಟಿಹಾಕಲು ಸಾಧ್ಯವಿಲ್ಲ. ನಮ್ಮ ಕುರಿಗಳನ್ನ ನೀವೇ ಭದ್ರಪಡಿಸಿಕೊಳ್ಳಿ ಎಂದು ದೌರ್ಜನ್ಯವಾಗಿ ವರ್ತಿಸಿದ್ದಾರೆ ಎಂದು ಸತ್ಯನಾರಾಯಣ ದೂರಿದ್ದಾರೆ. ತಮ್ಮ ಬದುಕಿನ ಏಕೈಕ ಆದಾಯದ ಮೂಲವಾಗಿದ್ದ ಕುರಿಗಳು ಸಾವನ್ನಪ್ಪಿದ್ದು, ತಮಗೆ ನ್ಯಾಯ ಒದಗಿಸಬೇಕು ಮತ್ತು ನಷ್ಟ ಪರಿಹಾರ ಕೊಡಿಸಬೇಕು ಎಂದು ಸತ್ಯನಾರಾಯಣ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಕಣ್ಣೀರು ಹಾಕುತ್ತಾ ಮನವಿ ಮಾಡಿದ್ದಾರೆ. ವೆಂಕಟೇಶ್ ಎಂ, SVM ನ್ಯೂಸ್, ಚಿಂತಾಮಣಿ. తాగుతానే ఉన్నాయి.